ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪ್ರೀ ಟೆಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಹೇಗೆ ಉತ್ತರಿಸುವುದು ಅಂಥೇಳಿ ನೋಡ್ಕೊಂಡು ಬಂದ್ವಿ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸೇತುಬಂಧ ಸಾಫಲ್ಯ ಪರೀಕ್ಷೆ ಅಥವಾ ಪೋಸ್ಟ್ ಟೆಸ್ಟ್ನ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮೊದಲ ಪ್ರಶ್ನೆ, ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಹೆಸರಿಸಿ ಅಂತೇಳಿ ಕೇಳಿರೋದು. ಇನ್ನು ಎರಡನೇ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲದ ಮಾನವ ಆಹಾರಕ್ಕಾಗಿ ಏನನ್ನು ಸೇವಿಸುತ್ತಿದ್ದನು ಅಂತೇಳಿ ಕೇಳಿರೋದು. ಮೂರನೇ ಪ್ರಶ್ನೆ, ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದ ಮೊದಲ ಅರಸುಮನೆತನ ಯಾವುದು? ನಾಲ್ಕನೇ ಪ್ರಶ್ನೆ, ಬಾದಾಮಿ ಗುಹಾ ದೇವಾಲಯವನ್ನು ನಿರ್ಮಿಸಿದ ಅರಸುಮನೆತನ ಯಾವುದು? ಐದನೇ ಪ್ರಶ್ನೆ, ಮಾನವ ಸಮಾಜ ಜೀವಿ ಎಂದು ಹೇಗೆ ಹೇಳುವಿರಿ? ಆರನೇ ಪ್ರಶ್ನೆ, ಲೋಕರೂಢಿಗಳಿಗೆ 2 ಉದಾಹರಣೆ ಕೊಡಿ. ಏಳನೇ ಪ್ರಶ್ನೆ, ಭೂಮಿಯನ್ನು ಜೀವಂತ ಗ್ರಹ ಎನ್ನುವರು ಏಕೆ? ಇನ್ನು ಎಂಟನೇ ಪ್ರಶ್ನೆ, ಶಾಲಾ ಪರಿಸರವನ್ನು ಉತ್ತಮವಾಗಿ ಇಟ್ಟುಕೊಳ್ಳಲು ಯಾವ ಕ್ರಮಗಳನ್ನು ಕೈಗೊಳ್ಳುವೆ? ಒಂಬತ್ತನೇ ಪ್ರಶ್ನೆ, ಆರ್ಥಿಕ ಚಟುವಟಿಕೆಗಳು ಎಂದರೇನು? ಹತ್ತನೇ ಪ್ರಶ್ನೆ, ಬೇಡಿಕೆ ಹೆಚ್ಚಾದಾಗ ಬೆಲೆಗಳು ಡ್ಯಾಶ್ ಅಂತೇಳಿ ಕೇಳಿದರು. ಈ ರೀತಿಯಾಗಿ ಈ ಒಂದು ಪೋಸ್ಟ್ ಟೆಸ್ಟ್ನ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಿರುವಂಥದ್ದಾಗಿದೆ. ಇನ್ನು ಇವುಗಳನ್ನು ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ. ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ಈ ರೀತಿಯಾಗಿರುವಂಥದ್ದಾಗಿದೆ. ಮೊದಲನೇ ಪ್ರಶ್ನೆ, ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಹೆಸರಿಸಿ ಅಂತ ಕೇಳಿರೋದು. ಉತ್ತರದ ಪರ್ವತಗಳು, ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು. ಇನ್ನು ಎರಡನೇ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲದ ಮಾನವ ಆಹಾರಕ್ಕಾಗಿ ಏನನ್ನು ಸೇವಿಸುತ್ತಿದ್ದನು ಅಂತ ಹೇಳಿದಾಗ ಗೆಡ್ಡೆ, ಗೆಣಸು, ಹಣ್ಣು, ಕಾಯಿ, ಮಾಂಸ ಮುಂತಾದವುಗಳನ್ನು ಸೇವಿಸ್ತಿದ್ದನು. ಮೂರನೇ ಪ್ರಶ್ನೆ, ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದ ಮೊದಲ ಅರಸುಮನೆತನ ಯಾವುದು ಅಂದಾಗ ಕುಶಾಣರು. ನಾಲ್ಕನೇ ಪ್ರಶ್ನೆ, ಬಾದಾಮಿ ಗುಹಾ ದೇವಾಲಯವನ್ನು ನಿರ್ಮಿಸಿದ ಅರಸುಮನೆತನ ಯಾವುದು? ಬಾದಾಮಿ ಚಾಲುಕ್ಯರು. ಇನ್ನು ಐದನೇ ಪ್ರಶ್ನೆ, ಮಾನವ ಸಮಾಜ ಜೀವಿ ಎಂದು ಹೇಗೆ ಹೇಳುವಿರಿ ಅಂತ ಕೇಳಿರುವುದು. ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನನ್ಯವಾದುದು. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಮಾನವ ಸಮಾಜದ ಸೃಷ್ಟಿ, ಸಮಾಜವು ಮಾನವನ ಸೃಷ್ಟಿ. ಆರನೇ ಪ್ರಶ್ನೆ, ಲೋಕರೂಢಿಗಳಿಗೆ 2 ಉದಾಹರಣೆ ನೀಡಿ ಅಂದಾಗ ಊಟ ಮಾಡುವುದು, ನಿದ್ರೆ ಮಾಡುವುದು, ಶುಭಾಶಯ ಹೇಳುವುದು ಮುಂತಾದವುಗಳು. ಇನ್ನು ಏಳನೇ ಪ್ರಶ್ನೆ, ಭೂಮಿಯನ್ನು ಜೀವಂತ ಗ್ರಹ ಎನ್ನುವರು ಏಕೆ ಅಂತೇಳಿ ಕೇಳಿರುವಂಥದ್ದು. ಭೂಮಿ ಜೀವಿಗಳನ್ನು ಹೊಂದಿದ ಏಕೈಕ ಗ್ರಹವಾಗಿದೆ, ಆದ್ದರಿಂದ ಭೂಮಿಯನ್ನು ಜೀವಂತ ಗ್ರಹ ಎನ್ನುವರು. ಎಂಟನೇ ಪ್ರಶ್ನೆ, ಶಾಲಾ ಪರಿಸರವನ್ನು ಉತ್ತಮವಾಗಿ ಇಟ್ಟುಕೊಳ್ಳಲು ಯಾವ ಕ್ರಮಗಳನ್ನು ಕೈಗೊಳ್ಳುವೆ ಅಂಥೇಳಿ ಕೇಳಿರುವಂಥದ್ದಾಗಿದೆ. ಶಾಲಾ ಮೈದಾನವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ತರಗತಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ಶೌಚಾಲಯಗಳನ್ನು ಸಮರ್ಪಕವಾಗಿ ಬಳಸುವುದು, ಎಲ್ಲೆಂದರಲ್ಲಿ ಕಸ ಹಾಕದಿರುವುದು ಮುಂತಾದವುಗಳು ಉತ್ತರಿಸಬಹುದಾಗಿರುವಂಥದ್ದು. ಇನ್ನು 9ನೇ ಪ್ರಶ್ನೆ, ಆರ್ಥಿಕ ಚಟುವಟಿಕೆಗಳು ಎಂದರೇನು? ಮಾನವ ತನ್ನ ಅಪರಿಮಿತ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ತೊಡಗಿಸಿಕೊಳ್ಳುವ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಎನ್ನುವುದು. ಇನ್ನು 10ನೇ ಪ್ರಶ್ನೆ, ಬೇಡಿಕೆ ಹೆಚ್ಚಾದಾಗ ಬೆಲೆಗಳು ಹೆಚ್ಚಾಗುತ್ತವೆ. ಇಲ್ಲಿ ಡ್ಯಾಶ್ ಇರುವಂಥದ್ದು ಬೆಲೆಗಳು ಹೆಚ್ಚಾಗುವಂಥದ್ದು ಆಗಿದೆ. ಈ ರೀತಿಯಾಗಿ ಈ ಒಂದು 9ನೇ ತರಗತಿಯ ಪೋಸ್ಟ್ ಟೆಸ್ಟ್ನ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಕೀ ಉತ್ತರಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬೋದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.